ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯ ಕರ್ನಾಟಕದ ಆರಾಧ್ಯ ದೈವವೆಂದೇ ಪ್ರಸಿದ್ಧಿಯಾಗಿರುವ ಗೌರಿಸಮುದ್ರ ಮಾರಮ್ಮ ದೇವಿ ದೇವಸ್ಥಾನದ ಪೂಜಾರಿ ಹಕ್ಕು ವಿಚಾರ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ದೇವಿಯ ತುಮಲು ಪ್ರದೇಶದಲ್ಲಿ ಪೂಜೆ ಸಲ್ಲಿಸುವ ವೇಳೆ ಎರಡು ಸಮುದಾಯಗಳ ಪೂಜಾರಿಗಳ ನಡುವೆ ಉಂಟಾದ ವಾಗ್ವಾದ ತೀವ್ರ ಸ್ವರೂಪ ಪಡೆದು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ಮಧ್ಯಪ್ರವೇಶಕ್ಕೆ ಕಾರಣವಾಯಿತು. ಗೌರಿಸಮುದ್ರ ಮಾರಮ್ಮ ದೇವಿ ಹಾಗೂ ಬೊಮ್ಮದೇವರಹಟ್ಟಿ ದೇವಸ್ಥಾನಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕಂದಾಯ ಇಲಾಖೆ ಪರಿಶೀಲನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಗಲಾಟೆಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ರಕರಣ ಈಗಾಗಲೇ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇರುವುದರಿಂದ ಯಾರೂ ಕೂಡ ಕಾನೂನು ಕೈಗೆತ್ತಿಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತಾಲೂಕು ಆಡಳಿತದಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಮುದಾಯದ ಮುಖಂಡರು, ಭಕ್ತರು ಹಾಗೂ ಸಾರ್ವಜನಿಕರೊಂದಿಗೆ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ರೆಹನ್ ಪಾಷಾ, ಪ್ರಕರಣ ನ್ಯಾಯಾಲಯದಲ್ಲಿ ಇರುವುದರಿಂದ ಎಲ್ಲರೂ ಕಾನೂನು ಪ್ರಕ್ರಿಯೆಗೆ ಗೌರವ ನೀಡಬೇಕು. ಜೂನ್ 16ರಂದು ಹೈಕೋರ್ಟ್ ತೀರ್ಪು ಹೊರಬರುವವರೆಗೆ ಶಾಂತಿ ಕಾಪಾಡಿಕೊಂಡು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ಡಿವೈಎಸ್ಪಿ ಸತ್ಯನಾರಾಯಣ್ ರಾವ್, ಪಿಎಸ್ಐ ಶಿವಕುಮಾರ್, ಕಂದಾಯ ಅಧಿಕಾರಿ ಲಿಂಗೇಗೌಡ, ಶಿರಸ್ತೇದಾರ್ ಸದಾಶಿವಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮಸ್ಥರು, ಭಕ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನೀವು ಬಂದು ನಾನು ಪ್ರತಿಭಟನೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ತಾವು ಒಳಗಾಗ್ತಾರೆ. ವಕೀಲರು ತನಿಗೂ ಗೊತ್ತಿದೆ, ತಾವು ಮಾತಾಡುವಂತಾಗಿದ್ದನ್ನ ತಾವು ಅವ್ರಿಗೆ ಹೇಳಬೇಕಾಗಿದೆ. ಆಗಿದೆ ಆಗಿದೆ ಎಷ್ಟು 14ನೇ ತಾರೀಕುವರೆಗೂ ನೆಕ್ಸ್ಟ್ ಹಿಯರಿಂಗ್ ಇದೆ. ಆ ನೆಕ್ಸ್ಟ್ ಹಿಯರಿಂಗ್ ಮುಗಿಯೋವರೆಗೂ ಕೋರ್ಟ್ ಡಿಸೈಡ್ ಆಗೋವರೆಗೂ ಯಾರು ಏನು ಡಿಸಿಷನ್ ತಗೊಳ್ಳೋಕೆ ಬರೋದಿಲ್ಲ. ಮಾತಾಡ್ತಾ ಇದ್ದೀವಿ, ನೀವು ದೇವಸ್ಥಾನ ತಾವಂದ್ರೆ ನೀವು ಪ್ರತಿಭಟನೆ ಮಾತಾಡ್ತಾ ಎಲ್ಲ ವಿಷಯ ಮಾತಾಡ್ತೀವಿ. ಇದಾದ್ಮೇಲೆ ಏನಿದೆ ನೆಕ್ಸ್ಟ್ ತಾವು ಬಗ್ಗೆ ಹೇಳ್ತಾ ಇದ್ದೀವಿ, ಅಲ್ಲೇ ಸಮಸ್ಯೆ ಇದೆ ತಮಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಇನ್ಸ್ಪೆಕ್ಟರ್ಗಳನ್ನ ಅರ್ಜಿ ಕಳಿಸ್ಕೊಟ್ಟಿದ್ರು. ಅದು ವೆರಿಫೈ ಮಾಡಿ ನಿಜ ಇತ್ತಂದ್ರೆ ನಿಮ್ದು ಏನಿದೆ ನಿಜ ಇದ್ರ ಪ್ರಕಾರ ನಿಮಗೆ ಯಾವುದೇ ನಿಂದನೆ ಆಗಿದ್ದು ಅವರು ಅವಾಚ್ಯವಾಗಿ ಬೈದಿದ್ದು ನಿಜ ಇತ್ತು ಅಂತ ಖಂಡಿತವಾಗಿ 100% ಎಫ್ಐಆರ್ ಆಗಿ ಆಗ್ತದೆ. ಅದರಲ್ಲಿ ಏನು ಎರಡು ಮಾತಿದ್ದು ಗೊತ್ತಾಯ್ತಾ. ಆಗ ಅವತ್ತಿನ ದಿನ ನಾವು ಕೇಳಿದ್ವಿ, ಹೆಣ್ಣು ಬಂದಾಗ ಮಾತಿನಲ್ಲಿ ಕೇಳಿದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ನಮ್ಮ ಅಂತಂದ್ರೆ ಇಲ್ಲ ಸರ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೇರವಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹಾಗಾಗಿ ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ನೀವು ಹೋಗಿ ಕೊಟ್ಟರೆ ನೀವೇನು ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಮಾಡ್ತಾರೆ. ಯಾರೇ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ನೀವು ಕೊಟ್ಟರೆ ನಿಮ್ಗೆ ಎಫ್ಐಆರ್ ಮಾಡ್ತೀವಿ, ಅವ್ರು ಕೊಟ್ಟರೆ ಅವ್ರದ್ದೇ ಎಫ್ಐಆರ್ ಮಾಡ್ತೀವಿ. ಮುಂದೆ ನನಗೆ ಏನು ಕಂಡು ಬರ್ತದೆ ಅದನ್ನ ನಾವು ಮಾಡ್ತಕ್ಕಂಥ ಮಾಡ್ತೀವಿ ಬಂದರೆ. ಮತ್ತೆ ಎರಡನೇದಾಗಿ ಈಗ ನೀವು ಹೇಳಿರ್ತಕ್ಕಂಥದ್ದು ಏನಿದೆ, ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ತಹಸೀಲ್ದಾರ್ ಸಾಹೇಬ್ರೆ ಹಾಗೂ ಡಿಎಸ್ಪಿ ಸಾಹೇಬ್ರೆ, ಈ ವಿಚಾರ ನಮಗೆ ಮೊದಲಿಂದ ಗೊತ್ತಿದೆ. ಇದರಲ್ಲಿ ಏನು ದುರ್ಲಭ್ಯ ಏನು ಈ ರೀತಿ ಆಗಿದೆ ಅಂತ ಹೇಳಿರಲಿಲ್ಲ. ಆ ವಿಚಾರ ಮಾತ್ರ ನಮಗೆ ಈಗ ಹೇಳ್ತಿರೋದು. ಅದರ ಸಲುವಾಗಿ ನಾವು ಒಬ್ಬಣ್ಣದಲ್ಲಿ ಕೆಲವೊಂದ್ಸರಿ ಮಾತಾಡಿ ಏನಾದರೂ ಇದ್ರೆ ಬಂದು ನಮಗೆ ಕಂಪ್ಲೇಂಟ್ ಕೊಡಿ, ಅದೇನಿದೆ ಇಲ್ಲ ಎರಡು ಪಾರ್ಟಿನೂ ನೀವೇ ಕರ್ಕೊಂಡೋಗಿ. ಅವರು ಗೌರಸಮುದ್ರ ಗ್ರಾಮದಲ್ಲಿ ಕೆಲವೊಂದು ವಿಚಾರಗಳನ್ನು ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತು ಇವರು ಅಧ್ಯಕ್ಷರು ಎಲ್ಲವನ್ನು ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಇದನ್ನು ಸಹ ಅವರೇ ಶಾಂತಿಯುತವಾಗಿ ಮುಂದೆ ನಿಂತು ಅವನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನ ಅವರೆಲ್ಲ ಮಾಡ್ತಾ ಬಂದಿದ್ದಾರೆ. 1 ವರ್ಷ ಅವರ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ನಡೆಸಿಕೊಂಡು ಸುಮಾರು 100 ವರ್ಷಗಳಿಂದ ಅವರ ತಾತ ಮುತ್ತಾತನ ನಡೆಸ್ಕೊಂಡು ಬಂದಿದ್ರು. ಇವರ ನಿನ್ನೆ ಇವತ್ತು ಅಂದರೆ ಸುಮಾರು 1 ವರ್ಷದ ಕೆಳಗಡೆ ಈ ಒಂದು ತಹಸೀಲ್ದಾರ್ ಇಲಾಖೆಯಿಂದ ಯಾರು ಕೆಲವು ಅಧಿಕಾರಿಗಳ ಒಂದು ಇಂದ ಕೆಲವು ದಾಖಲಾತಿಗಳನ್ನು ನಾನೇ ಪೂಜಾರಿ, ನಮ್ಮ ತಾತ ಮುತ್ತಾಂತರ ನಮ್ಮ ಕುಟುಂಬದವರು ಮಾತ್ರ ಈ ಒಂದು ಪೂಜೆ ಮಾಡುವ ಹಕ್ಕು ಅಧಿಕಾರ ಹೊಂದಿದ್ದಾರೆ ಅಂತ ದಾಖಲಾತಿಗಳು ಪಡೆದಿದ್ದಾರೆ ಸರ್. ಆ ದಾಖಲಾತಿಗಳನ್ನು ಯಾರು ನೀಡಿದರೆ ಆ ಅಧಿಕಾರಿಗಳ ವಿರುದ್ಧ ತಾವು ದಯವಿಟ್ಟು ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ. ಮತ್ತೆ ಏನು ಈ ಚೀಟಿಂಗ್ ಮಾಡಿ ದಾಖಲಾತಿಗಳು ಪಡೆದಿದ್ದಾನೋ ಇವನ ವಿರುದ್ಧ ಸಹ ಒಂದು ಚೀಟಿಂಗ್ ಕೇಸ್ ಹಾಕ್ಬೇಕಂತ ತಮ್ಮಲ್ಲಿ ಮನವಿ.
ಬಹಳ ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ನಾವು ನೋವು ಪಡುವಂತ ಒಂದು ಸಂಗತಿ ಮಾನ್ಯ ಮಾಧ್ಯಮ ಸ್ನೇಹಿತರು ಇವತ್ತು ಯಾಕೆಂದ್ರೆ ಈ ಒಂದು ಪೂಜಾರಿ ನಾವು ಕೂಡ ರೆಸ್ಪಾನ್ಸ್ ಇಲ್ಲ. ಇವತ್ತು ನಿಜವಾಗ್ಲೂ ನಾನೇ ಹೋಗಿದ್ದೀನಿ, ಪಬ್ಲಿಕ್ ಆಗಿ ನಾನೇ ಹೋಗಿದ್ದೀನಿ, ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ದಯವಿಟ್ಟು ಇದನ್ನ ಪೂಜಾರಿಯನ್ನು ಹೊರತುಪಡಿಸಿ ನಮಗೆ ಬೇರೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಪ್ರತಿಭಟನೆಗೆ ನಮಗೆ ಅವಕಾಶ ಮಾಡಿಕೊಡಬೇಕು. ನಮ್ಮ ಗ್ರಾಮಸ್ಥರು ಶಾಂತ ರೀತಿಯಿಂದ ಮಾಡಿ ಈ ಒಂದು ಪೂಜಾರಿಯವನ್ನ ತೆಗೆದು ನಮಗೆ ಬೇರೆಯವ್ರನ್ನ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಅವರಿದ್ದು ನಾವಿದ್ದು ಅದೇ ಪೂಜಾ ಸೇರಿರೋದು ಇದೆ. ಸುಮಾರು ವರ್ಷಗಳಿಂದ ಜಾತ್ರೆ ಸೇರ್ತಿದ್ವಿ, ಸಂದೇಹ ಬರ್ತಿದ್ವಿ, ಏನೋ ಒಂದು 10-20 ಜನ ಸೇರ್ತಿದ್ವಿ. ಯಾವುದೇ ರೀತಿ ತಂತ್ರಜ್ಞಾನ ಇಲ್ಲದೆ ನಾವು ಸುಮಾರು ವರ್ಷಗಳಿಂದ ಯಜಮಾನ ಏನು ಮಾಡ್ಕೊಂಡು ಸುಮಾರು ಜಿಲ್ಲೆ ಅಂತ ಮಾಜಿ ಪ್ರಧಾನದವರು 94 ವರ್ಷ ಬಗ್ಗೆ ಹೀಗೆ ಅವ್ರ ಜೀವನದಲ್ಲಿ ಸುಮಾರು ಅವರು ಅನುಭವದಲ್ಲಿ ಒಂದು 10ರಿಂದ 15 ತಾಸು ನೋಡಿರ್ಬೋದು. ಇದೇ ಫಸ್ಟ್ ಇದು ರಿಮಾಂಡ್ ಆಗಿರೋದು ಆ ಉಪ್ಪದಿಂದ ನಮಗೆ ಇದು ಜಾತಿಯಿಂದನೇ ಆಗಿರೋದು ಇದೇ ಪ್ರಥಮ. ನಮಗೆ ಸುಮಾರು ಒಂದು 20 ವರ್ಷದಿಂದ ನಾನು ಅಲ್ಲಿ ಕನ್ವೀನರ್ ಪೋಸ್ಟ್ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಸ್ಟೇ ಆಗಿರೋದ್ರಿಂದ ಅದು ಜವಾಬ್ದಾರಿ ನಾವೇ ಮಾಡ್ತಾ ಇದ್ವಿ. ಯಜಮಾನರ ಮುಖಾಂತರ ಅದು ನಾನೇ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ಮುಂದೆ ಇಟ್ಕೊಂಡು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಟ್ಕೊಂಡು ಯಜಮಾನರು ಇಟ್ಕೊಂಡು ನಾವೇ ಮಾಡ್ತಾ ಇದ್ವಿ. ಮತ್ತೆ ಅದೇ ರೀತಿ ನನಗೆ ಇಷ್ಟೊಂದು ಮಧ್ಯ ಕರ್ನಾಟಕದಲ್ಲಿ ನಮ್ಮ ಸುಮಾರು ತಮಿಳುನಾಡಿನಿಂದ, ಮೈಸೂರಿಂದ, ಕೇರಳದಿಂದ ಬರ್ತಾರೆ. ಅಷ್ಟೊಂದು ಸುಮಾರು ಯಾರಿಗೆ ಕಕ್ಷೆ ಸೇರ್ತಾರೆ. ಅದು ಯಶಸ್ವಿಯಾಗಿ ಮಾಡ್ಕೊಂಡಿದ್ವಿ ಎಲ್ಲ ಗ್ರಾಮಸ್ಥರು ಮುಖಾಂತರ, ನಮ್ಮ ಅಧಿಕಾರಿಗಳ ಮುಖಾಂತರ, ಎಲ್ಲ ಮುಖಾಂತರ. ಬಟ್ ಇದೇನು ಬೇರೆ ಯಾವ ಒಂದು ಇಬ್ಬರು ಪೂಜಾರಿಗಳಿಂದ ಇಷ್ಟೊಂದು ಅಪಪ್ರಚಾರ ಮಾಡ್ಕೊಂಡ್ರೆ ನಮ್ಮ ನಾಚಿಕೆ ಸಂಗತಿ. ನಮ್ಮ ಗ್ರಾಮಸ್ಥರಿಗೆ ಈಗ ಒಂದೇ ಸರ್, ಒಂದೇ ನೋವೆ ಸರ್, ಇದು ಉಪ್ಪರು ಕೋರ್ಟು ಕಚೇರಿಗೆ ಹೋಯಿತು ಅನ್ನೋ ಕೆಲಸ ಮಾಡಿ ಕೋರ್ಟ್ ಕಚೇರಿಯಿಂದ ಏನು ಮಾಡ್ಕೊಂಡು ಸಾಮಾನ್ಯ ಇಲ್ಲ ಸರ್. ಅಲ್ಲಿ ಉಪ್ಪರು ಇಬ್ಬರು ಹೋಗ್ತಾರೆ, ತುಮೂರು ಅಂತ ಹೊಸದ್ರಿಂದ 2 ಕಿಲೋಮೀಟರ್. ಅದು ಬೊಮ್ಮಲಿಂಗೇಶ್ವರ ಅಂತ ಪಕ್ಕದ ದೇವಸ್ಥಾನ ಇಲ್ಲ, ಅವರು ಇಬ್ಬರು ಹೆಸರು ಹೋಗ್ತಾರೆ. ಇದು ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಕರೆಕ್ಟ್ ಇರ್ಬೇಕಿಲ್ಲ ಸರ್. ಬಟ್ ಅಂದ್ರೆ ಒಂದು ವಾರದಿಂದ ಒಂದು 15 ದಿನದಿಂದ ಕರೆಕ್ಟ್ ಆಗ್ತಾ ಇದೆ. ನೀವು ಹೋಗ್ಬೇಡ್ರಿ, ನಿಮಗೆ ಏನೂ ಆಗಿರಲ್ಲ. ಅಂದ್ರೆ ನಾವು ಗೌರವ